ಅಕಸ್ಮಾತ್ ಮಗು ಮೂವ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ, ಹೇಗೆ ಮೂವ್ಮೆಂಟ್ ಟ್ರ್ಯಾಕ್ ಮಾಡೋದು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ, ಇನ್ನೇನ್ ಡೆಲಿವರಿ ಹತ್ರ ಬರ್ತಿದೆ, ಆ 2 ಕ್ಯಾಟಗರಿ ಆಫ್ ಪೇಷಂಟ್ಸ್ ಅಂತಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗಳು ಮೂವ್ಮೆಂಟ್ ನ ಕಂಪಲ್ಸರಿ ಆಗಿ ಟ್ರ್ಯಾಕ್ ಮಾಡಲೇಬೇಕಾಗುತ್ತೆ. ಅದು ಬೇಬಿ ಮೂವ್ಮೆಂಟ್ ನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಮಗು ಮೂವ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಬೇಬಿ ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ನಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಆಗಿದೆ ಅಂತ ಅರ್ಥ. ಯಾವಾಗ ಶುರುವಾಗುತ್ತೆ, ಅದಾದ್ಮೇಲೆ ದಿನಕ್ಕೆ ಎಷ್ಟು ಸಲ ಬೇಬಿ ಮೂವ್ಮೆಂಟ್ನ ನಾವು ಟ್ರ್ಯಾಕ್ ಮಾಡಬೇಕು, ಎಷ್ಟು ಸಲ ಕೌಂಟ್ ಮಾಡಬೇಕು, ಬೇಬಿ ಮೂವ್ಮೆಂಟ್ ಯಾವ ರೀತಿ ನಾವು ನೋಡ್ಕೊಳ್ಬೇಕು. ಬೇಬಿ ಮೂವ್ಮೆಂಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಒಂದು ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಸ್ ಅ ಪ್ರೆಗ್ನೆಂಟ್ ವುಮೆನ್ ಆಗಿ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮಧ್ಯಾಹ್ನ ಊಟನೂ ಸಹ ಆಯಿತು, ಚೆನ್ನಾಗಿ ರೆಸ್ಟ್ ಮಾಡಿ ಇವತ್ತು ನಾನು ನಿಮ್ಮ ಜೊತೆ ವ್ಲಾಗ್ನ ಏನು ಶೇರ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಂತಂದರೆ, ಬೇಬಿ ಮೂವ್ಮೆಂಟ್ಸ್ ಬಗ್ಗೆ ನನಗೆ ತುಂಬ ಕ್ವೆಶ್ಚನ್ಸ್ ಕೇಳ್ತೀರಾ ನೀವು ಇನ್ಸ್ಟಾಗ್ರಾಮಲ್ಲಿ, DM ಅಂದರೆ ಪರ್ಸ್ನಲ್ ಆಗಿ ಕೇಳ್ತೀರಾ. ಅಕ್ಕ ನಿಮಗೆ ಯಾವಾಗ ಬೇಬಿ ಮೂವ್ಮೆಂಟ್ ಗೊತ್ತಾಯಿತು ಆ್ಯಂಡ್ ಯಾವಾಗ ಗೊತ್ತಾಗಬೇಕು, ನನಗೆ ಇಷ್ಟು ವೀಕ್ಸ್ ನಡೀತಾ ಇದೆ, ನನಗೆ ಇನ್ನೂ ಬೇಬಿ ಮೂವ್ಮೆಂಟ್ ಇಲ್ಲ, ಅದಾದಮೇಲೆ ಎಷ್ಟು ಸಲ ಕೌಂಟ್ ಮಾಡಬೇಕು, ಬೇಬಿ ಮೂವ್ಮೆಂಟ್ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅಂತ ಎಲ್ಲ ಕೇಳ್ತಿರ್ತೀರಾ. ಅದಕ್ಕೋಸ್ಕರ ಒಂದು ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಬಿ ಮೂವ್ಮೆಂಟ್ ಇಸ್ ತುಂಬ ಇಂಪಾರ್ಟೆಂಟ್. ಯಾವಾಗ ಶುರುವಾಗುತ್ತೆ, ಅದಾದಮೇಲೆ ದಿನಕ್ಕೆ ಎಷ್ಟು ಸಲ ಬೇಬಿ ಮೂವ್ಮೆಂಟ್ನ ನಾವು ಟ್ರ್ಯಾಕ್ ಮಾಡಬೇಕು, ಮಗು ಮೂವ್ಮೆಂಟ್ ಮಾಡ್ತಿಲ್ಲ ಅಂತಂದರೆ ಏನು ಮಾಡಬೇಕು, ಆ್ಯಂಡ್ ಕೆಲವು ಒಂದು ಕಂಡೀಷನ್ಸ್ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ. ಅಂತಹ ಪ್ರೆಗ್ನೆಂಟ್ ಲೇಡೀಸ್ಗಳು ಬೇಬಿ ಮೂವ್ಮೆಂಟ್ನ ತುಂಬ ಒಂದು ಗಮನ ಇಟ್ಟು ನೋಡ್ಕೊಳ್ಳೇಬೇಕಾಗತ್ತೆ ದಿನದಲ್ಲಿ. ಯಾವ ಟ್ರೈಮಿಸ್ಟರಲ್ಲಿ, ಸೆಕೆಂಡ್ ಟ್ರೈಮಿಸ್ಟರ ಅಥವಾ ಥರ್ಡ್ ಟ್ರೈಮಿಸ್ಟರಲ್ಲ, ತುಂಬ ಇಂಪಾರ್ಟೆಂಟ್ ಆಗಿ ನಾವು ಗಮನ ವಹಿಸಲೇಬೇಕು. ಅಕಸ್ಮಾತ್ ಬೇಬಿ ಮೂವ್ಮೆಂಟ್ ಆಗ್ತಿಲ್ಲ ಅಂತಂದರೆ ಏನು ಮಾಡಬೇಕು, ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಅದೆಲ್ಲ ಒಂದು ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಸ್ ಅ ಪ್ರೆಗ್ನೆಂಟ್ ವುಮೆನ್ ಆಗಿ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ, ಬೇಬಿ ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ನಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಆಗಿದೆ ಅಂತ ಅರ್ಥ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೆಲ್ದಿ ಬೇಬಿಯ ಸೈನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಅಮ್ಮಂದಿರಿಗೆ ಈ ಒಂದು ಮಾಹಿತಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಮಾಹಿತಿ ನಿಮಗೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಯಾರ್ಯಾರು ಪ್ರೆಗ್ನೆಂಟ್, ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತಲೇ ಹೇಳ್ಬೋದು, ಸೊ ಅವ್ರಿಗೆ ನೀವು ಶೇರ್ ಮಾಡ್ಬೋದು. ಸೊ ಮೊದಲಿಗೆ ಬೇಬಿ ಮೂವ್ಮೆಂಟ್ ಕಿಕ್ಕಿಂಗ್ ಅಂತ ಹೇಳ್ತೀವಿ ಅಥವಾ ಫ್ಲಟರಿಂಗ್ ಅಂತ ಹೇಳ್ತೀವಿ, ಹೊಟ್ಟೆ ಒಳಗಡೆ ಎಲ್ಲ ಬಟರ್ಫ್ಲೈ ಬಿಟ್ಟಂಗೆ ಆಗೋದು ಈ ರೀತಿ. ಸೊ ಸಿಂಪಲ್ ಆಗಿಂದ ಸ್ಟಾರ್ಟ್ ಆಗೋದೇ ಜಸ್ಟ್ ಒಂದು ಪುಟ್ಟ ಹಿಂಗೆ ಬಟರ್ಫ್ಲೈ ಥರ ಶುರು ಆಗುತ್ತೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಿಕ್ಕಿಂಗ್ಗಳು, ಮೂವ್ಮೆಂಟ್ಗಳು ಜಾಸ್ತಿ ಆಗುತ್ತೆ. ಡಾಕ್ಟರ್ಸ್ಗಳು ಏನು ಹೇಳ್ತಾರೆ ಅಂತಂದರೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಬೇಗ ಗೊತ್ತಾಗುತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಲೇಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇದೇ ರೀತಿ ಆಗಬೇಕು ಅಂತ ಎಲ್ಲ ಏನೂ ಇಲ್ಲ. ಸೊ ಯಾಕೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬೇಗ ಗೊತ್ತಾಗುತ್ತೆ ಅಂತಂದರೆ, ಅವಾಗ ಫಾರ್ ದ ಫಸ್ಟ್ ಟೈಮ್ ನಾವು ಪ್ರೆಗ್ನೆನ್ಸಿ ಆಗಿರ್ತೀವಿ. ಅವಾಗ ಮಗುವಿನ ಒಂದು ಟೋನ್ ಅಂತ ಏನು ಹೇಳ್ತೀವಿ, ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಆಗಿರುತ್ತೆ. ಸೊ ಅವಾಗ ಬೇಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಪ್ರೆಗ್ನೆನ್ಸಿ ಲೇಟ್, ಆ ಥರ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಬಾಡಿ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಬೇಬಿ ಮೂವ್ಮೆಂಟ್ನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ರೆ ನೀವು 24 ವೀಕ್ಸ್ ಅಂತ ಹೇಳ್ತೀವಿ. ಐ ಥಿಂಕ್ ಇದು ಒಂದು 5 ತಿಂಗಳು ಕಂಪ್ಲೀಟ್ ಆಗ್ತಿದೆ ಅಂತ ಅಂದಾಗ ನಿಮಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ಓ ಮೈ ಗಾಡ್, ನನಗೆ ತುಂಬ ಬೇಗ ಗೊತ್ತಾಗ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ, ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್. ಕೆಲವರಿಗೆ ತುಂಬ ಬೇಗ ಗೊತ್ತಾಗುತ್ತೆ. ನನಗೆ 13 to 15 ವೀಕ್ಸ್, 13 ಇಂದ 15 ವೀಕ್ಸ್ ಒಳಗಡೆ ನನಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮೂವ್ಮೆಂಟ್ ಗೊತ್ತಾಗಿದ್ದು. ಅದಿತಿ ಒಂದು ಇದರಲ್ಲಿ ನಾನು 1 ಮಂತ್ ಪ್ರೆಗ್ನೆಂಟ್ ಅಂತ ಏಪ್ರಿಲಲ್ಲಿ ಗೊತ್ತಾಗಿದ್ದು, ನನಗೆ ಜುಲೈಯಲ್ಲಿ ನನ್ನ ಫಸ್ಟ್ ಮೂವ್ಮೆಂಟ್ ನನಗೆ ಗೊತ್ತಾಗಿದ್ದು. ಸೊ ಆ ರೀತಿ. ಸೊ ಇಟ್ ಡಿಪೆಂಡ್ಸ್ ನಿಮಗೆ. ಅಂದರೆ ಇವಾಗ ಮೂವ್ಮೆಂಟ್ ಅಂತಂದರೆ ತುಂಬ ಹಾರ್ಡ್ ಆಗಿರಲ್ಲ, ಮುಂಚೆನೆ ಫಸ್ಟೇನೆ ತುಂಬ ಲೈಟಾಗೇ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಮೂವ್ಮೆಂಟ್. ಏನೋ ಒಂಥರ ಈ ವಾಟರ್ ಬಬಲ್ಸಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಹೊಡ್ಕೊಂಡಾಗ ಹೀಗೆ ಬರುತ್ತಲ್ಲ, ಸೊ ಒಂದು ಸ್ವಲ್ಪ ಅದೇನೇ ಮೂವ್ಮೆಂಟು, ದಟ್ ಈಸ್ ಮೂವ್ಮೆಂಟ್. ಯಾಕೆ 24 ವೀಕ್ಸಲ್ಲಿ ಶುರುವಾಗುತ್ತೆ, ಮುಂಚೆ ಯಾಕೆ ಕೆಲವ್ರಿಗೆ ಗೊತ್ತಾಗಲ್ಲ ಅಂತಂದರೆ, ಮಗು ತುಂಬ ಕಡಿಮೆ ಇರುತ್ತೆ. 5 ತಿಂಗಳಲ್ಲೆಲ್ಲ ಜಸ್ಟ್ 300 ಗ್ರಾಮ್, 300ರಿಂದ 500 ಗ್ರಾಮ್ ಒಳಗಡೆ ಇರುತ್ತೆ ಅಲ್ವಾ. ಸೊ 300ರಿಂದ 500 ಗ್ರಾಮ್ ಅಂತಂದರೆ ಇಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಅಷ್ಟು ಮೂವ್ಮೆಂಟ್ ಗೊತ್ತಾಗಲ್ಲ.
ಹೋಗ್ತಾ ಹೋಗ್ತಾ ಥರ್ಡ್ ಟ್ರೈಮಿಸ್ಟರಲ್ಲಿ ತುಂಬ ಚೆನ್ನಾಗಿ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ. ಕಿಕ್ಕಿಂಗ್ ಅಂತೆ, ಫ್ಲಟರಿಂಗ್ ಅಂತೆ, ರೋಲ್ ಓವರ್ ಆಗೋದು, ಅದೆಲ್ಲ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಬಾಡಿ ಮೂವ್ಮೆಂಟ್ಸ್ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಎಂಜಾಯ್ ಮಾಡ್ತೀವಿ. ಸೊ 24ನೇ ವಾರದಿಂದ ನಿಮಗೆ ಶುರು ಆಗಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ಒಂದ್ಸಲ ಡಾಕ್ಟರ್ಗೆ ಹೇಳಿ ದಟ್ ನನಗೆ ಮೂವ್ಮೆಂಟ್ ಗೊತ್ತಾಗ್ತಿಲ್ಲ ಅಂತ. ಯಾಕೆ ಹೇಳಲೇಬೇಕು ಅಂತಂದ್ರೆ ನಮ್ಮ ಪ್ರೆಗ್ನೆನ್ಸಿ ಡಿಟರ್ಮೈನ್ ಆಗೋದು, ಹೆಲ್ದಿ ಪ್ರೆಗ್ನೆನ್ಸಿ ನಡೀತಿದೆ ಅಂತ ಗೊತ್ತಾಗೋದೇ ಮಗುವಿನ ಒಂದು ಮೂವ್ಮೆಂಟ್ ಮುಖಾಂತರ. ಮಗು ಚೆನ್ನಾಗಿ ಮೂವ್ಮೆಂಟ್ ಮಾಡಿದ್ರೆ ಮಗು ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತ ಅರ್ಥ. ಸೊ ದಟ್ ಇಸ್ ಒನ್. ಅಂಡ್ ನೆಕ್ಸ್ಟ್, ಎಷ್ಟು ಮೂವ್ಮೆಂಟ್ಸ್ನ ನಾವು ಕೌಂಟ್ ಮಾಡ್ಕೊಳ್ಬೇಕು ದಿನದಲ್ಲಿ ಅಂತಂದ್ರೆ 24ನೇ ವಾರ ಅಂತ ಹೇಳೋದಾದ್ರೆ ಅವಾಗ ನಮಗೆ ಅಷ್ಟು ಜಾಸ್ತಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ. ನನಗಂತೂ ತುಂಬಾ ಜಾಸ್ತಿ ಅಂದ್ರೆ 6-7 months ಅಲ್ಲಿ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ, ಯಾಕಂತಂದ್ರೆ ಮಗು ಚಿಕ್ಕದಿರುತ್ತೆ. ಬಟ್ ನನಗೆ ಜಾಸ್ತಿ ಗೊತ್ತಾಗ್ತಿತ್ತು. ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆನ್ಸ್ ಇರುತ್ತೆ. ಇವನ್ ಅದಿತಿ ಇದ್ರಲ್ಲೂ ತುಂಬಾ ಜಾಸ್ತಿ ಕಿಕ್ಕಿಂಗ್ ಇರ್ತಿತ್ತು. ನಂಗೆ ಈಗ್ಲೂ ಸಹ ಸೆಕೆಂಡ್ ಬೇಬಿಗೂ ಸಹ ಜಾಸ್ತಿ ಕಿಕ್ಕಿಂಗ್ ಇದೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಹಾಗಂತ ಅಯ್ಯೋ ಅವ್ರ ಮಗು ಹೆಲ್ದಿ, ನನ್ನ ಮಗು ಹೆಲ್ದಿ ಆ ರೀತಿ ಎಲ್ಲ ಏನೂ ಇಲ್ಲ. ಅಂಡ್ ಈಗ ಕೆಲವರು ಬೆಳಗ್ಗೆಯಿಂದ ಪಾಪ ಕೆಲಸದಲ್ಲೇ ಇರ್ತಾರೆ, ಸೊ ಅದ್ರ ಮೇಲೆ ಗಮನ ಕೊಡೋದಕ್ಕಾಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಗಮನನೂ ಇಂಪಾರ್ಟೆಂಟ್ ಆಗುತ್ತೆ. ನಾವೆಷ್ಟು ಅದ್ರ ಬಗ್ಗೆ ಬೇಬಿ ಮೂವ್ಮೆಂಟ್ ಅಂತ ಯೋಚನೆ ಮಾಡಿರ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾವಾಗ ಬೇಬಿ ಮೂವ್ಮೆಂಟ್ನ ನಾವು ಟ್ರ್ಯಾಕ್ ಮಾಡಲೇಬೇಕು ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ನಾನು ವಿಡಿಯೋ ಎಂಡಲ್ಲಿ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟು ಮೂವ್ಮೆಂಟ್ಸ್ನ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ, ನಾನು ಅವಾಗಲೇ ಹೇಳ್ದಂಗೆ 6 ತಿಂಗಳಿಂದ 7 ತಿಂಗಳವರೆಗೂ ಕೆಲವರಿಗೆ ಮೂವ್ಮೆಂಟ್ಸ್ಗಳು ಗೊತ್ತಾಗೋದಿಲ್ಲ. ದಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆದರೆ ದಿನಕ್ಕೆ ಒಂದು 10ರಿಂದ 12 ಸಲ ಬೇಬಿ ಮೂವ್ಮೆಂಟ್ ನಾವು ಟ್ರ್ಯಾಕ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಮಗು ಕೆಲವು ಒಂದು ಕಂಡೀಷನ್ಸ್ ಇರುತ್ತೆ ಅಂತ ಅವಾಗಲೇ ಹೇಳಿದೆ. ಡಯಾಬಿಟಿಸ್ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬರೋದು, ಕೆಲವರಿಗೆ ಹೈ ಡಯಾಬಿಟಿಸ್ ಇರುತ್ತೆ. ಅದಾದಮೇಲೆ ಮಗು ವೇಟ್ ತುಂಬ ಕಡಿಮೆ ಇದೆ ಅಂತ ಹೇಳಿರ್ತಾರೆ ಅಲ್ವಾ ಸ್ಕ್ಯಾನಿಂಗಲ್ಲಿ. ಆ 2 ಕ್ಯಾಟಗರಿ ಆಫ್ ಪೇಷಂಟ್ಸ್ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗಳು ಮೂವ್ಮೆಂಟ್ನ ಕಂಪಲ್ಸರಿಯಾಗಿ ಟ್ರ್ಯಾಕ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಸಾಕಷ್ಟು ತೊಂದರೆಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಡಾಕ್ಟರ್ಸು ಸಹ ಪ್ರತಿ ವಿಸಿಟ್ಗೆ ಹೋದಾಗ ಮೂವ್ಮೆಂಟ್ ಚೆನ್ನಾಗಿ ಆಗ್ತಿದೆಯಾ, ಮೂವ್ಮೆಂಟ್ ಗೊತ್ತಾಗ್ತಿದೆಯಾ ಅಂತ ನಮ್ಮನ್ನ ಕೇಳಿರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ. ಅದನ್ನು ತಿಳ್ಕೊಳ್ಳೋದು ಅಂದರೆ ನಾವು ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ದಿನಕ್ಕೆ 10ರಿಂದ 12 ಸಲ ಒಂದು ಥ್ರೂ ಔಟ್ ಡೇ. ಆಮೇಲೆ ಈಗ ನೈಟ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾ, ನೈಟ್ ಮಲ್ಕೊಂಡ್ಮೇಲೆ ಮಗು ಮೂವೇ ಆಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬಾರ್ದು. ಯಾಕಂತಂದ್ರೆ ಬೆಳಗ್ಗೆ ಒಂದು 8 ಗಂಟೆ ಅನ್ಕೊಳ್ಳಿ, ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಅವಾಗಿಂದ ಅವ್ನು ಮಲ್ಕೊಳ್ಳೋವರೆಗೂ ಒಂದು 10ರಿಂದ 12 ಮೂವ್ಮೆಂಟ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್ ಅಂತ. ಯಾವಾಗ ತುಂಬ ಜಾಸ್ತಿ ಗೊತ್ತಾಗುತ್ತೆ ಅಂದರೆ 8 months ಆದಮೇಲೆ, ಥರ್ಡ್ ಟ್ರೈಮಿಸ್ಟರಿಂದ ನಮಗೆ ಜಾಸ್ತಿ ಒಂದು ಮೂವ್ಮೆಂಟ್ಸ್ ಜಾಸ್ತಿ ಗೊತ್ತಾಗುತ್ತೆ. ಯಾಕಂತಂದರೆ ಇವಾಗ ಮಗು ವೇಟ್ ಸಹ ಜಾಸ್ತಿ ಆಗಿರುತ್ತೆ. 1.5 kg 2 kg 2.5 kg ಮಕ್ಕಳು ಸಹ ಈ ಥರ್ಡ್ ಟ್ರೈಮಿಸ್ಟರಲ್ಲಿ ಮಕ್ಕಳು ಇರ್ತಾರೆ. ಕೆಲವರು 300, 400, 500, 4 kg ಮಕ್ಕಳು ಹುಟ್ಟಿದಾಗ ವೆಯ್ಟ್ ಇರ್ತಾರಲ್ಲ. ಸೊ ಅಂಥವ್ರಿಗೆ ಮಗು ತುಂಬ ಕಿಕ್ಕಿಂಗ್ ಮಾಡ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ, ಆ ಕಡೆ ಈ ಕಡೆ ತಿರುಗೋ ಅದೆಲ್ಲ ಗೊತ್ತಾಗ್ತಿರುತ್ತೆ. ಸ್ಟ್ರಾಂಗ್ ಕಿಕ್ಸ್ ಬರ್ತಾ ಇರುತ್ತೆ. ಸೊ ಕೆಲವರಿಗೆ ಈ ಟೈಮಲ್ಲಿ ಅಂತಂದರೆ ಥರ್ಡ್ ಟ್ರೈಮಿಸ್ಟರ್ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಕೆಲವು ಮಕ್ಕಳುಗಳಿಗೆ ಅಂತಂದರೆ ಹೊಟ್ಟೆಯಲ್ಲಿರುವಂತಹ ಮಗುಗೆ ಆಕ್ಸಿಜನ್ ಕಡಿಮೆ ಆದಾಗ ಮಗು ಕಂಪ್ಲೀಟ್ ಮೂವ್ಮೆಂಟ್ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ನಾವು ತುಂಬ ಅಲರ್ಟ್ ಆಗಿರಬೇಕಾಗುತ್ತೆ. ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಲೇಬೇಕು. ಹೇಗೆ ಮೂವ್ಮೆಂಟ್ ಟ್ರ್ಯಾಕ್ ಮಾಡೋದು? ಥರ್ಡ್ ಟ್ರೈಮಿಸ್ಟರಲ್ಲಿ ಇನ್ನೇನು ಡೆಲಿವರಿ ಹತ್ರ ಬರ್ತಿದೆ, ನೆಕ್ಸ್ಟ್ ವೀಕ್ ಡಾಕ್ಟರ್ ಮೀಟ್ ಮಾಡಿ ಅಂತ ಹೇಳಿದರೆ ಅವ್ರು ಹೇಳಿ ಕಳಿಸಿರ್ತಾರೆ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಿ ಅಂತ. ಹೇಗೆ ಟ್ರ್ಯಾಕ್ ಮಾಡೋದು ಅಂತಂದರೆ, ಬೆಳಗ್ಗೆ ತಿಂಡಿ ಆದಮೇಲೆ 1 hour ಟೈಮ್, ಇವಾಗ ಎಕ್ಸಾಂಪಲ್ 9 ಗಂಟೆಗೆ ತಿಂಡಿ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. 10 ಗಂಟೆ ಒಂದು 9 ಗಂಟೆಯಿಂದ 10 ಗಂಟೆ ಒಂದು ಡ್ಯೂರೇಷನಲ್ಲಿ ಅಟ್ಲೀಸ್ಟ್ ಒಂದು 3ರಿಂದ 4 ಒಂದು ಸ್ಟ್ರಾಂಗ್ ಕಿಕ್ ಬರಬೇಕಾಗುತ್ತೆ. ಸುಮ್ಮನೆ ಜಸ್ಟ್ ಅಲ್ಲ, ಒಂದು ಸ್ವಲ್ಪ ತಿರುಗೋ ರೀತಿನೋ ಅಥವಾ ಒಂಥರ ಸ್ಟ್ರಾಂಗ್ ಆಗಿ ಆ ಕಡೆಯಿಂದ ಈ ಕಡೆ ಬರೋದು, ಈ ಕಡೆಯಿಂದ ಆ ಕಡೆ ಬರೋದು, ಆ ರೀತಿ ಆಗುತ್ತಲ್ಲ. ಸೊ ದಟ್ ಈಸ್ ಸ್ಟ್ರಾಂಗ್ ಕಿಕ್. ಸೊ ಅಷ್ಟು ಬಂದಿದೆ ಅಂತಂದರೆ ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ಮಧ್ಯಾಹ್ನ ಊಟ ಆದಮೇಲೂ ನೀವು ಅದನ್ನೇ ಒಂದು ಇದು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕು. ಆ್ಯಂಡ್ ನೈಟ್ ಊಟ ಆದಮೇಲೂ ಸಹ ನೀವು ಅದನ್ನೇ ಚೆಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಮಗು ಊಟ ಆದಮೇಲೆ ನಿಮಗೆ ಕಿಕ್ಕಿಂಗ್ ಚೆನ್ನಾಗಿ ಗೊತ್ತಾಗ್ತಿದೆ ಅಂತಂದರೆ ಬೇಬಿ ಇಸ್ ವೆರಿ ಹೆಲ್ದಿ, ನೀವು ಆರಾಮಾಗಿ ಇರ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲ. ನಿಮಗೆ ಅಕಸ್ಮಾತ್ ಅಯ್ಯೋ ಏನಿದು ನಾನು ಊಟ ಮಾಡಿ ಅಷ್ಟೊತ್ತಾಯಿತು ಏನೂ ಕಿಕ್ಕೇ ಮಾಡಿಲ್ಲ, ಅಥವಾ ನೀವು ಫೇವ್ರೆಟ್ ಫುಡ್ ತಿಂದಿದ್ದೀರಾ, ಅಯ್ಯೋ ಪಾಪುಗೆ ನಾನು ಲಾಸ್ಟ್ ಟೈಮ್ ತಿಂದಾಗ ಎಷ್ಟು ಕಿಕ್ ಮಾಡಿತ್ತು ಗೊತ್ತಾ, ಈ ಸಲ ಯಾಕೆ ಕಿಕ್ ಮಾಡ್ತಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನೀವು ಒಂದು ಜ್ಯೂಸ್ ಏನಾದರೂ ಕುಡಿಬೋದು. ಹಣ್ಣಿನ ಜ್ಯೂಸ್ ಅಂತಂದರೆ ಶುಗರ್ ಕಂಟೆಂಟ್ ಇರುವಂತಹ ಜ್ಯೂಸಸ್ನ ಕುಡಿದ್ರೆ ಅಥವಾ ಕೋಲ್ಡ್ ನೀರು ಸಹ ಕುಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಎನರ್ಜಿ ಹೋಗಿರುತ್ತೆ ಪಾಪುಗೆ, ಅದೇ ರೀಸನ್ನು. ಸೊ ಅದನ್ನು ನೀವು ಮೇಂಟೈನ್ ಮಾಡ್ಬೋದು. ಸೊ ನಿಮಗೆ ಒಂದು ಶುಗರಿ ಜ್ಯೂಸ್ನ ಕುಡಿಬೋದು.
ಅವಾಗ ನಿಮಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ಅವಾಗಲೂ ನಿಮ್ಗೆ ಗೊತ್ತಾಗ್ತಿಲ್ಲ, ಇಲ್ಲ ಸಮಥಿಂಗ್ ಇಸ್ ಮಿಸ್ಸಿಂಗ್, ನಿಮಗೆ ಆಸ್ ಅ ಪ್ರೆಗ್ನೆಂಟ್ ಲೇಡೀಸ್ಗಳು ನೀವೇ ಅದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ನಮಗೆ ಮಾತ್ರ ಗೊತ್ತಾಗುತ್ತೆ ದಟ್ ಬೇಬಿ ಇಸ್ ಮೂವಿಂಗ್ ಅಂತ. ಕೆಲವೊಂದ್ಸಲ ಮಗು ಮೂವ್ಮೆಂಟ್ ಆಗೋದು ನಾವು ಬೇರೆಯವ್ರಿಗೂ ತೋರಿಸಿರ್ತೀವಿ, ಅಮ್ಮ ಅಪ್ಪ ಅಥವಾ ಹಸ್ಬೆಂಡ್ಗೆಲ್ಗೆ ತೋರಿಸಿರ್ತೀವಿ ನಾವು, ಏನು ಹೀಗೆ ನೋಡಿ ಈ ಕಡೆ ಇದೆ ಆ ಕಡೆ ಇದೆ ಅಂತಲ್ಲ. ಬಟ್ ಆದ್ರೂ ಇನ್ನರ್ ಮೂವ್ಮೆಂಟ್ ಆಗೋದು ನಿಮಗೆ ಮಾತ್ರ ಗೊತ್ತಾಗೋದು. ನೀವೇ ಅದನ್ನ ಜಸ್ಟ್ ಯೋಚನೆ ಮಾಡ್ಬೇಕಾಗುತ್ತೆ. ನಿನ್ನೆ ಚೆನ್ನಾಗಿತ್ತು ಮೂವ್ಮೆಂಟ್, ನಿನ್ನೆ ಸರಿ ಜಾಸ್ತಿ ಇರಲಿಲ್ಲ, ಇವತ್ತು ಜಾಸ್ತಿ ಇದೆ. ಸೊ ಈ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಅದು ನಿಮಗೆ ಇರಬೇಕಾಗುತ್ತೆ. ಕೆಲವರು ಥರ್ಡ್ ಟ್ರೈಮಿಸ್ಟರ್ ಆದರೂ ಮೂವ್ಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮೂವ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು ಅಥವಾ ಮೂವ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋದು ಅಟ್ ದ ಥರ್ಡ್ ಟ್ರೈಮಿಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಮೂವ್ಮೆಂಟ್ ಆಗ್ತಿಲ್ಲ ಅಂತಂದ್ರೆ ಒಂದು ಶುಗರಿ ಇರುವಂತಹ ಕಂಟೆಂಟ್ನ ನೀವು ಜ್ಯೂಸ್ ಅಥವಾ ಹಣ್ಣು ಏನಾದರೂ ಒಂದು ಸ್ವೀಟ್ ಏನಾದರೂ ಒಂದು ತಿನ್ನಿ, ಆವಾಗ ಮಗು ತುಂಬ ಆಕ್ಟಿವ್ ಆಗುತ್ತೆ, ಅವಾಗ ಮೂವ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಮಗು ಮೂವ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ನ ವಿಸಿಟ್ ಮಾಡಲೇಬೇಕು. ಅಯ್ಯೋ ಮೊನ್ನೆ ಹೋಗಿದ್ದೆ, ಇವಾಗ ಹೋದ್ರೆ ಏನಂತಾರೋ ನನ್ನ, ಹಾಗೆ ಹೀಗೆ ಅಂತಲೇ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಮೂವ್ಮೆಂಟ್ ಮಗುಗೆ ಇಲ್ಲ ಅಂತಂದ್ರೆ ಮಗುಗೆ ಆಕ್ಸಿಜನ್ ಕಡಿಮೆ ಆಗಿರ್ಬೋದು, ಅಥವಾ ಏನಾದರೂ ಯಾಕೆ ಮಗು ಮೂವ್ಮೆಂಟ್ ಆಗ್ತಿಲ್ಲ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ದಿಸ್ ಇಸ್ ಡಿಪೆಂಡ್ಸ್ ಅಂದ್ರೆ ಇದು ಒಂದು ಮಗುವಿನ ಹೆಲ್ತ್ ಮೇಲೆ, ಮಗುವಿನ ಜೀವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಡಾಕ್ಟರ್ನ ಮೀಟ್ ಮಾಡಿ ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ, ಅಥವಾ NST ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡ್ತಾರೆ. ಆವಾಗ ಏನೇ ತೊಂದರೆ ಇದ್ರೂ ಗೊತ್ತಾಗುತ್ತೆ. ಕೆಲವೊಂದ್ಸಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ಕೆಲವೊಂದ್ಸಲ ಮಕ್ಕಳು 1 ರಿಂದ 2 ಅವರ್ ಫುಲ್ಲು ಸ್ಟ್ರೆಚ್ಚಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆವಾಗ್ಲೂ ನಮಗೆ ಗೊತ್ತಾಗೋದಿಲ್ಲ. ವಾಕ್ ಮಾಡಿ, ಏನಾದರೂ ನಿಮಗೆ ಇಷ್ಟ ಇರುವಂತಹ ಐಟಮ್ಸ್ನ ತಿನ್ನಿ, ಆವಾಗ್ಲೂ ಸಹ ನಿಮಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಥರ್ಡ್ ಟ್ರೈಮಿಸ್ಟರ್ ಇನ್ನೇನು 9 ತಿಂಗಳು ಬಿದ್ದಿದೆ, 9 ತಿಂಗಳು ಬೀಳ್ತಾ ಇದೆ, ಅಥವಾ ಆಲ್ರೆಡಿ 9 ತಿಂಗಳು ಆಗಿಬಿಟ್ಟಿದೆ ಅನ್ನುವಂಥ ಟೈಮಲ್ಲಿ ನೀವು ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಲೇಬೇಕು. ಡಾಕ್ಟರು ಸಹ ಹೇಳಿ ಕಳಿಸ್ತಾರೆ ನಿಮಗೆ ಪ್ರತಿ ವಿಸಿಟ್ಸಲ್ಲಿ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಿ, ಮೂವ್ಮೆಂಟ್ ಏನಾದರೂ ಕಡಿಮೆ ಆದರೆ ನನಗೆ ಹೇಳಿ ಅಂತ. ಸೊ ನೀವು ಮೂವ್ಮೆಂಟ್ನ ನೀವು ಪ್ರತಿ ಸಲ ಟ್ರ್ಯಾಕ್ ಮಾಡ್ತಾ, ಊಟ ಆದಮೇಲೆ, ತಿಂಡಿ ಆದಮೇಲೆ, ಈವ್ನಿಂಗ್ ಆ ರೀತಿ ಒಂದು ಟೈಮ್ ಡ್ಯೂರೇಷನಲ್ಲಿ ನೀವು ಮೂವ್ಮೆಂಟ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಮೂವ್ಮೆಂಟ್ ಕಡಿಮೆ ಆಗ್ತಿದೆ ಅಂತಂದರೆ ನೀವು ಡಾಕ್ಟರ್ಗೆ ಹೇಳಲೇಬೇಕಾಗತ್ತೆ. ಅವರು ನೆಕ್ಸ್ಟ್ ಕಾಲ್ನ ತಗೊಳ್ತಾರೆ. ಆವಾಗಲೇ ಹೇಳ್ದಂಗೆ ಡಯಾಬಿಟಿಸ್ ಇರುವಂತಹವರು ಮತ್ತು ಬೇಬಿ ವೆಯ್ಟ್ ಕಡಿಮೆ ಇದೆ, IUGR ಅಂತ ಹೇಳ್ತೀವಿ, ಆ್ಯಂಡ್ IUD ಅಂತಾನು ಹೇಳ್ತೀವಿ, ಇಂಟ್ರಾಯುಟರೈನ್ ಡೆತ್ ಅಂತ ಹೇಳ್ತೀವಿ. ಕೆಲವು ಭಯ ಪಡಬೇಡಿ ಯಾವ ಪ್ರೆಗ್ನೆಂಟ್ ಲೇಡೀಸ್ಗಳು. ಯಾಕಂತಂದ್ರೆ ಇದು ಒಂದು ಕಂಡೀಷನ್ ಇರುತ್ತೆ, ಮಗು ಹೊಟ್ಟೆ ಒಳಗಡೆನೆ ಎಸ್ ನಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವ ಪ್ರೆಗ್ನೆಂಟ್ ಲೇಡೀಸ್ಗಳು ಈ ಟೈಮಲ್ಲಿ ಅದನ್ನ ಯೋಚನೆ ಮಾಡೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಡ. ಸೊ ಎಸ್, ಎವ್ರಿ ಪ್ರೆಗ್ನೆಂಟ್ ಲೇಡೀಸ್ ಆರ್ ಹೆಲ್ದಿ. ಆರೋಗ್ಯವಾದ ಮಗುನೇ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಆಗುತ್ತೆ. ಮೂವ್ಮೆಂಟ್ನ ಟ್ರ್ಯಾಕ್ ಮಾಡ್ಕೊಳ್ಳಿ. ಇದು ಒಂದು ಬೇಸಿಕ್ ನಾಲೆಡ್ಜ್ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಇರಬೇಕಾಗುತ್ತೆ. ಯಾವಾಗ ಶುರುವಾಗುತ್ತೆ ಅಂತಂದ್ರೆ ಒಂದು 24ನೇ ವಾರದಿಂದ ಶುರುವಾಗುತ್ತೆ. ಮುಂಚೆ ಶುರುವಾಗಿದ್ರೆ ಏನಪ್ಪಾ ಅಂತಂದ್ರೆ ಆ ರೀತಿ ಎಲ್ಲ ಏನೂ ಇಲ್ಲ. ಕೆಲವ್ರಿಗೆ ಒಂದು 6-7 ತಿಂಗಳಲ್ಲಿ ಅಷ್ಟು ಮೂವ್ಮೆಂಟ್ ಗೊತ್ತಾಗಲಿದ್ರೆ ಕೆಲವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ 8ನೇ ತಿಂಗಳಿಂದ ತುಂಬ ಚೆನ್ನಾಗಿ ಜಾಸ್ತಿ ಕಿಕ್ಕಿಂಗ್ ಆಗುತ್ತೆ. ಬೆಳಗ್ಗೆ ತಿಂಡಿ ಆದಮೇಲೆ 1 ಅವರಲ್ಲಿ ಒಂದು ಇಲ್ಲ ಅಂತಂದ್ರೂ ಒಂದು 4 ರಿಂದ 5 ಮೂಮೆಂಟ್ಸ್ ಗೊತ್ತಾಗಬೇಕು. ಕಂಪ್ಲೀಟ್ ಒಂದಿನದಲ್ಲಿ ಒಂದು 10 ರಿಂದ 12 ಮೂಮೆಂಟ್ ಗೊತ್ತಾಗಬೇಕು. ಕೆಲವ್ರಿಗೆ ತುಂಬ ಮೂವ್ಮೆಂಟ್, ಏನಪ್ಪ ಹಿಂಗೆ ಆಡ್ತಿದೆ ಇವತ್ತು ಅಂತಂದ್ರೆ ಅದೇನಾದ್ರೂ ಭಯನ ಅಂತಂದ್ರೆ ಆ ರೀತಿ ಎಲ್ಲ ಏನಿಲ್ಲ. ನಿಮ್ಮ ಬೇಬಿ ತುಂಬ ಆಕ್ಟಿವ್ ಆಗಿದೆ, ಹೆಲ್ದಿ ಆಗಿದೆ, ನೀವೇನೋ ಚೆನ್ನಾಗಿ ತಿಂದಿದ್ದೀರಾ ಅವತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟೇನೆ ಬೇಬಿ ಮೂವ್ಮೆಂಟ್ಸ್ ಬಗ್ಗೆ ವೆರಿ ಬೇಸಿಕ್ ನಾಲೆಡ್ಜ್. ಇದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ತಿಳ್ಕೊಳ್ಬೇಕು. ಸಾಕಷ್ಟು ಜನ ಕೇಳ್ತಿದ್ರಿ ನಿಮಗೆ ಹೇಗೆ ಗೊತ್ತಾಗ್ತಿದೆ ಮೂವ್ಮೆಂಟ್ ಅಂತ. ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. 13 ವೀಕ್ಸಿಂದಾನೇ ನನಗೆ ಮೂವ್ಮೆಂಟ್ ಗೊತ್ತಾಗಿದೆ. ಈಗಲೂ ನಾನು ಇದೇ ಒಂದು ಸ್ಟ್ರಾಟಜಿನ ನಾನು ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಇಷ್ಟೇನೆ ಇವತ್ತಿನ ಮಾಹಿತಿ ಆಗಿತ್ತು. ಇದನ್ನ ನೀವು ತಿಳ್ಕೊಳ್ಳಿ. ಗೊತ್ತಿದ್ರೆ ಎಸ್, ನೀವು ಯಾವ ರೀತಿ ಮೂಮೆಂಟ್ಸ್ನ ಟ್ರ್ಯಾಕ್ ಮಾಡ್ತೀರಾ, ನೀವೇನು ತಿಂತೀರಾ, ನಿಮ್ಗೆ ಏನು ತಿಂದಿದ ತಕ್ಷಣ ನಿಮಗೆ ಮೂಮೆಂಟ್ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇರೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.